ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 3rd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 2 ಎಪಿಸೋಡ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ಯಾಕಂದ್ರೆ ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ, ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿರೋ ಎಪಿಸೋಡ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಸಿಗುತ್ತೆ, ಅಥವಾ ಮೇಲೆ ಕಾಣಿಸಿದ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ ಈ 3rd ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋ ಹತ್ರ ಆ ಸ್ಪೈ ಪೆನ್ ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಅವನು ಇದ್ಯಾರಪ್ಪ ನನ್ ಬ್ಯಾಗ್ ಅಲ್ಲಿ ಇಟ್ಟಿದ್ದು ಅಂತ ಹುಡುಕ್ತಾ ಇರೋ ಟೈಮ್ ಅಲ್ಲೇ ಅವ್ರ ಚಿಕ್ಕಪ್ಪ ಜಾಗಕ್ಕೆ ಬಂದ್ಬಿಡ್ತಾರೆ. ಏನಂದ್ರೆ ಸ್ಪೈ ಯಾರೋ ನಮ್ ಟೀಮ್ ಅಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಗಿದೆ, ಅದಕ್ಕೋಸ್ಕರ ಚೆಕಿಂಗ್ ಮಾಡ್ತೀವಿ ಅಂತ ಹೇಳಿ ನಿಮ್ ಬ್ಯಾಗ್ ಎಲ್ಲ ಎತ್ತಿ ಮೇಲೆ ಇಡಿ ನಾವು ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ತರ ಚೆಕ್ ಮಾಡ್ಕೊಂಡ್ ಬಂದಾಗ ನಮ್ ಹೀರೋಗೆ ಡೌಟ್ ಬಂದ್ಬಿಡತ್ತೆ, ಯಪ್ಪನ ಏನೋ ಕಿತಾಪತಿ ಕೆಲಸ ಮಾಡಿದಾನೆ ಅಂತ. ಅದೇ ತರ ಬಂದವರು ನಮ್ ಹೀರೋ ಬ್ಯಾಗ್ ನ ಕೂಡ ಚೆಕ್ ಮಾಡ್ತಾರೆ, ಅವ್ರಿಗೆ ಪೆನ್ ಕೂಡ ಸಿಗ್ಬಿಡ್ತು. ಇದನ್ನ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ, ಇದೇನಪ್ಪ ಹೀರೋ ಹತ್ರ ಹೆಂಗಿ ಈ ತರ ಪೆನ್ ಬಂತು ಅಂತ ಹೇಳಿ. ಆದ್ರೆ ನಮ್ ಹೀರೋ ಎಷ್ಟೋ ಹೇಳ್ತಿದ್ದಾನೆ, ಈ ಪೆನ್ ನಂದಲ್ಲ, ಯಾರು ಬೇಕಂತಾನೆ ಈ ಜಾಗದಲ್ಲಿ ಇಟ್ಟಿದ್ದಾರೆ, ನನ್ನ ಫ್ರೇಮ್ ಮಾಡಕ್ಕಂತಾನೆ ಹಿಂಗ್ ಮಾಡಿದ್ದಾರೆ ಅಂತ. ಆದ್ರೂ ಅವ್ರು ನಂಬೋತಾರಲ್ಲ. ಓ, ಬೇಕಂತಾನೆ ನಿನ್ನ ಸಿಕ್ಕಾಕ್ಸೋದಕ್ಕೆ ಕೆಲಸ ಮಾಡ್ತಾರ, ಯಾರಪ್ಪ ಅಂತ ಅವ್ರು ಹೇಳಿದ್ದಾರೆ, ಬನ್ನಿ ಬನ್ನಿ ಫಸ್ಟ್ ನಿಮ್ನ ವಿಚಾರಣೆ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಆಂಡ್ರೂ ನೋಡ್ತಾನೆ, ಅಯ್ಯಯ್ಯೋ ಇವ್ನ ಇಟ್ಕೊಂಡು ಹೋಗ್ತಿದ್ದಾರೆ, ನನಗೇನ್ ತಿದ್ದಿದ್ ಒಂದೇ ಒಂದು ಕಾಂಪಿಟೇಟಿವ್ ಅಂದ್ರೆ ಇವನೇ, ಆದ್ರೆ ಇವನ್ನೇ ಕರ್ಕೊಂಡು ಹೋಗ್ತಿದಾರಲ್ಲ, ಇನ್ಮೇಲೆ ಬೋರಿಂಗ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ಇಂಟ್ರೋಗೇಷನ್ ಗೋಸ್ಕರ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ತೋರಿಸ್ತಾರೆ. ಇರೋರ ಚಿಕ್ಕಪ್ಪನೇ ಇಲ್ಲಿ ವಿಚಾರಣೆ ಮಾಡ್ತಾ ಇರೋದು. ಅವ್ರು ಕೇಳ್ತಾರೆ, ನೀನ್ ಯಾರು, ಯಾವ ದೇಶಕ್ಕೆ ಸೇರಿರೋನು, ಯಾವ ಊರಲ್ಲಿ ಇರ್ತೀಯಾ, ಏನಕ್ಕೋಸ್ಕರ ಇಲ್ಲಿ ಬಂದಿದ್ಯಾ, ನೀನು ಸ್ಪೈ ಆಗಿ ಬಂದಿದ್ಯಾ, ಯಾರು ನಿನ್ನ ಕಳ್ಸಿದ್ದು ಅಂತ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ತುಂಬಾನೇ ಕಾಮ ಕೂತಿರ್ತಾನೆ. ಅವ್ನ್ ಮತ್ತೆ ಅದನ್ನ ಹೇಳ್ತಾನೆ, ಇಲ್ಲಿ ನೋಡಿ ನಾನ್ ಇಲ್ಲಿ ಇತರ ಕೆಲ್ಸಕ್ಕೋಸ್ಕರನೇ ಬಂದಿರೋದು, ನಾನೇನ್ ಸ್ಪೈ ಅಲ್ಲ, ಅದ್ರಲ್ಲ ಪೆನ್ ನನ್ನ ಹತ್ರ ಹೆಂಗ್ ಬಂತು ಅಂತ ನನ್ಗೆ ಗೊತ್ತಿಲ್ಲ, ಯಾರೋ ಬೇಕಂತಾನೆ ಇಟ್ಟಿದ್ದಾರೆ. ನೀವ್ ನಂಬಿಲ್ಲ ಅಂತಂದ್ರೆ ಸ್ವಲ್ಪ ಫೋನ್ ಕೊಟ್ರೆ ನಾನು ಒಬ್ಬರಿಗೆ ಕಾಲ್ ಮಾಡ್ಕೊಡ್ತೀನಿ, ಅವ್ರ ಹತ್ರ ನೀವ್ ಮಾತಾಡಿ, ಆಮೇಲೆ ಗೊತ್ತಾಗುತ್ತೆ. ನಾನ್ ಹತ್ರ ಕೆಲಸ ಮಾಡಿಲ್ಲ ಅಂತಂದಾಗ ಅದಕ್ಕೆ ಅವ್ರ ಚಿಕ್ಕಪ್ಪ ಒಪ್ಕೊಳ್ತಾ ಇಲ್ಲ. ಇಲ್ಲ ನೀನ್ ಇವಾಗ ತಪ್ಪು ಮಾಡಿರೋನು, ನಿನ್ ಕೈಲಿ ನಾವು ಫೋನ್ ಎಲ್ಲ ಕೊಡಕ್ ಆಗೋದಿಲ್ಲ, ಅದ್ರಲ್ಲಿ ಹೇಳ್ಬೇಕಂದ್ರೆ ಆಲ್ರೆಡಿ ನಿಮ್ನ ಈ ಟ್ರೈನಿಂಗ್ ದ ಟರ್ಮಿನೇಟ್ ಮಾಡಿದ್ದಾಯ್ತು, ಇನ್ಮೇಲೆ ಈ ಜಾಗದಲ್ಲಿ ನಿನ್ ಕೆಲಸ ಇಲ್ಲ, ಸ್ಟ್ರೇಟ್ ಆಗಿ ಜೈಲ್ಗೆ ನೀನ್ ಹೋಗೋದು ಅಂತ ಹೇಳಿ ಬೆದರಿಸ್ತಾರೆ. ಈ ತರ ವಿಚಾರಣೆ ಮಾಡ್ತಾ ಇರೋದನ್ನೆಲ್ಲ ಹೊರಗಡೆಯಿಂದ ಮ್ಯಾನೇಜರ್ ನೋಡ್ತಾನೆ ಇರ್ತಾರಲ್ವಾ. ಅಂದ್ರೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗೆ ಇವರತನ ಈಗ ಮ್ಯಾನೇಜರ್, ಇವ್ರು ಹೇಳ್ತಾರತಾನೆ ಅಲ್ಲೆಲ್ಲ ಟ್ರೈನಿಂಗ್ ನಡೀತಾ ಇರೋದು, ಅವ್ರ ಅದನ್ನ ನೋಡ್ತಾನೆ ಇರ್ತಾರೆ. ಅವ್ರು ಹೇಳಿ ಕಳಿಸ್ತಾರೆ, ಇಲ್ಲೋಡಿ ನಮ್ ಹೀರೋಗೆ ಫೋನ್ ಕೊಡಕ್ ಹೇಳಿ ಅಂತದ್ ಅವ್ನು ಯಾರ ಕಾಲ್ ಮಾಡ್ತಾನೋ ನೋಡೋಣ ಅಂತ ಹೇಳಿದಾಗ ಆ ವಿಷಯನ ಹೋಗ್ಬಿಟ್ಟು ಒಂದು ಲೇಡಿ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಹೇಳ್ತಾರೆ. ಅಪ್ಪಗೆ ಟೆನ್ಷನ್ ಆಗುತ್ತೆ, ಇದ್ರು ನೀನೇನ್ ಮಾಡಕ್ಕಾಗತ್ತೆ, ಫೋನ್ ಕೊಡ್ಬೇಕು ಅಂತ ಹೇಳಿ ನಮ್ ಹೀರೋ ಕೈಗೆ ಫೋನ್ ನ ಕೊಡ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಲೀನಾ ತೋರಿಸ್ತಾರೆ. ಅವಳು ಬಂದು ಒಂದು ಆರ್ಟ್ ಗ್ಯಾಲರಿ ಇರ್ತಾಳೆ. ಆಕ್ಚುಲಿ ಆರ್ಟ್ ಗ್ಯಾಲರಿನೇ ಅವಳ್ದೆ. ಆ ಜಾಗದಲ್ಲಿ ಒಂದು ಲೇಡಿ ಹತ್ರ ಮಾತಾಡ್ತಾ ಇರ್ತಾರೆ. ಈ ಲೇಡಿ ಬೇರೆ ಯಾರು ಅಲ್ಲ, ಈಗ ಇವರು ಟ್ರೈನಿಂಗ್ ಹೋಗಿದಾರಲ್ಲ ಒಂದು ದೊಡ್ಡ ಕಂಪನಿ, ಆ ಕಂಪನಿಯ ಚೇರ್ಮನ್ ಇದಾರಲ್ವಾ ಅವ್ರ ವೈಫ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಜಿಯೋನ್ ಅಂತ ವಿಲನ್ ಇದಾನಲ್ಲ ಅವ್ರ ಅಮ್ಮನೇ ಇವರು. ಅವ್ರ ಹತ್ರ ಲೀ ಬಂದು ಮಾತಾಡ್ತಾ ಇರ್ತಾಳೆ. ಪ್ಲಸ್ ಅವ್ರನ್ನ ಹೆಂಗ್ ಕರೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ, ಚೆನ್ನಾಗಿ ಕ್ಲೋಸ್ ಆಗಿ ಮಾತಾಡ್ಕೊಂಡಿದ್ದವರು ನಿಮ್ಗೆ ನಮ್ಮ ಆರ್ಟ್ ಗ್ಯಾಲರಿಯಿಂದ ಒಂದು ಪೇಂಟಿಂಗ್ ನ ಫ್ರೀ ಆಗಿ ಕೊಡ್ತೀನಿ ಅಂತ ಬೇರೆ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋನೇ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋ ಆಲ್ರೆಡಿ ಲೇಡಿನ ಪರಿಚಯ ಮಾಡ್ಕೊಂಡಿರ್ತಾನೆ, ಏನೋ ಹೆಲ್ಪ್ ಏನೋ ಮಾಡಿದಾನೇನೋ, ಅದಕ್ಕೆ ಅವ್ರು ಕೂಡ ನಮ್ ಹೀರೋ ಬಗ್ಗೆ ಚೆನ್ನಾಗೇ ಗೊತ್ತು. ನಮ್ ಹೀರೋ ಹೇಳ್ತಾನೆ, ಮೇಡಮ್ ನಾನು ಈ ತರ ಡೋಡೋ ಕಂಪನಿಗೆ ಇಂಟರ್ವ್ಯೂಗೆ ಅಂತ ಬಂದಿದ್ದೆ, ಸೆಲೆಕ್ಟ್ ಅದೇ ಟ್ರೈನಿಂಗ್ ಅಲ್ಲಿ ಇದೀನಿ, ಆದ್ರೆ ನನ್ ಮೇಲೆ ಈ ತರ ಡೌಟ್ ಪಡ್ತಿದ್ದಾರೆ ಮೇಡಮ್, ಸ್ವಲ್ಪ ನನ್ ಬಗ್ಗೆ ನೀವೇ ಹೇಳಿ ಅಂದಾಗ, ಹಾ ಸರಿ ಆಯ್ತಪ್ಪ ಫೋನ್ ಕೊಡು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಫೋನ್ ತಗೊಂಡು, ಹಾ ಮೇಡಮ್ ಹೇಳಿ ಮೇಡಮ್ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲೋಡಿ ಆ ಹುಡುಗ ನಮ್ ಹುಡುಗನೇ, ತುಂಬಾ ಒಳ್ಳೆಯವನು, ಏನಿದ್ರು ಸ್ವಲ್ಪ ನೋಡ್ಕೊಂಡು ಹ್ಯಾಂಡಲ್ ಮಾಡಿ, ಅವನನ್ನ ಅನ್ನೋಸರವಾಗೆಲ್ಲ ಈ ತರ ಹಿಂಸೆ ಕೊಡ್ಬೇಡಿ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಏನ್ ಮಾತಾಡಕ್ಕಾಗುತ್ತೆ, ಆ ಮೇಡಮ್ ಓಕೆ ಮೇಡಮ್ ಆಯ್ತು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಆದ್ರೆ ಇವ್ನ್ಗೆ ಹೆಂಗೆ ಇಷ್ಟು ದೊಡ್ಡವರೆಲ್ಲ ಪರಿಚಯ ಇದಾರೆ ಅಂತ ಯಪ್ಪ ಗೊತ್ತಾಗ್ತಾನೆ ಇಲ್ಲ. ಒಂದು ಶಾಕಿಂಗ್ ಅಲ್ಲಿ ಇರ್ತಾನೆ. ಅದಾದ್ಮೇಲೆ ಹೇಳ್ತಾನೆ, ಸರಿ ಆಯ್ತು ಇವಾಗ ನಾನು ನಿನ್ನ ನಂಬ್ತಾ ಇದ್ದೀನಿ, ನೀನ್ ಟ್ರೈನಿಂಗ್ ನ ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ಬಿಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಇಂದ ಮತ್ತೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಗ್ರೌಂಡ್ ಅಲ್ಲಿ ಓಡಕ್ ಬಿಡ್ತಾರೆ, ಪುಷಪ್ಸ್ ಮಾಡಕ್ ಹೇಳ್ತಾರೆ, ಈ ಕಡೆ ಕರಾಟೆ ಮಾಡಿಸ್ತಾ ಇದಾರೆ. ಬಟ್ ಎಲ್ಲಾದ್ರಲ್ಲೂ ನಮ್ ಹೀರೋನ್ಗೆ ತುಂಬಾನೇ ಕಷ್ಟ ಆಗ್ತಿದೆ, ಪಾಪ ಎಲ್ಲಾದ್ರಲ್ಲೂ ಏಟ್ಗಳೇ ತಿಂತಾ ಇರೋದು. ಅಲ್ಲಿ ರೈಟಿಂಗ್ ಅಲ್ಲಿ ಕಾಂಪಿಟೇಟ್ ಮಾಡ್ದಂಗೆ ಇಲ್ಲಿ ಈ ಫಿಸಿಕಲ್ ಅಲ್ಲಿ ಅವಳಿಗೆ ಪಾಪ ಕಾಂಪಿಟೇಟ್ ಮಾಡಕ್ ಆಗ್ತಾ ಪಾಪ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಇವಾಗೂ ಅಷ್ಟೇ ಎಲ್ಲರೂ ಲಂಚ್ ಕೂತಿರ್ಬೇಕಾದ್ರೆ ಅವಳಿಗೆ ಕೈ ಎತ್ತಿ ಊಟ ಮಾಡಕ್ಕೂ ಆಗ್ತಾ ಇಲ್ಲ, ಕೈಯೆಲ್ಲ ಅಷ್ಟು ಶಿವರ್ ಆಗ್ತಾ ಇರುತ್ತೆ. ಅವಳಿಗೆ ಟೆನ್ಷನ್ ಆಗ್ಬಿಡತ್ತೆ, ಎದ್ ನಿಂತ್ಕೊಂಡ್ ಬಯಕ್ಕೆ ಶುರು ಮಾಡ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮ್ಯಾನೇಜರ್ ಕೂಡ ಬಂದು ಅವಳ ಹಿಂದ್ಗಡೆ ನಿಂತಿರ್ತಾರೆ. ಅವಳು ಹೇಳ್ತಾ ಇರ್ತಾಳೆ, ಏನ್ ಅನ್ಕೊಂಡಿದ್ದಾರೆ ಇವರು, ಏನಕ್ ನಮ್ಗೆ ಒಳ್ಳೆ ಮಿಲಿಟರಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಂಗ್ ಕೊಡ್ತಾ ಇದಾರೆ, ನಾವ್ ಮಾಡೋ ಕೆಲ್ಸಕ್ಕೆ ನಮ್ಗೆ ಇಷ್ಟೆಲ್ಲ ಫಿಸಿಕಲ್ ಟ್ರೈನಿಂಗ್ ಬೇಡವೇ ಬೇಡ, ಇದ್ರೂ ಏನಕ್ ನಮ್ಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದಾರೆ, ನಾವೆಲ್ಲ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡೋಣ, ನಮ್ಗೆ ಈ ತರ ಟ್ರೈನಿಂಗ್ ಎಲ್ಲ ಬೇಡ ಅಂತ ಹೇಳೋಣ, ಸರಿ ಓಕೆನಾ ಎಲ್ಲರೂ ಬರ್ತೀರಾ ಅಂತ ಮಾತಾಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ನೋಡ್ಬಿಟ್ಟು, ಅಯ್ಯೋ ನೀನ್ ಹಿಂದ್ಗಡೆ ಸರ್ ಬಂದ್ ನಿಂತಿದ್ದಾರೆ ನೋಡೆ ಅಂತ ಹೇಳಿದ್ಮೇಲೆ ಅವಳು ತಿರುಗಿ ನೋಡೋದು. ಆ ಸರ್ ಕೂಡ ನೋಡ್ಬಿಟ್ಟು ಕೇಳ್ತಾರೆ, ಏನಿಲ್ ನಡೀತಿದೆ, ಏನ್ ಪ್ರಾಬ್ಲಮ್ ಅಂತ ಕೇಳಿದಾಗ ನಮ್ ಹೀರೋನ್ ಹೇಳ್ತಾಳೆ, ಏನಿಲ್ಲ ಸರ್ ನಮ್ಗೆ ನೀವ್ ಕೊಡ್ತಾ ಇರೋ ಫಿಸಿಕಲ್ ಟ್ರೈನಿಂಗ್ ಎಲ್ಲ ತುಂಬಾನೇ ಕಷ್ಟ ಆಗ್ತಿದೆ, ಯಾರಿಗೂ ಮ್ಯಾನೇಜ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಮಾತಾಡ್ಕೊಳ್ತಾ ಇದ್ವಿ, ಅದ್ರ ಬಗ್ಗೆನೇ ನಾನು ಡಿಸ್ಕಸ್ ಮಾಡ್ತಿದ್ದೆ ಅಂದಾಗ ಆ ಸರ್ ಕೇಳ್ತಾರೆ, ಇಲ್ಲಿ ನಾವು ಕೊಡ್ತಾ ಇರೋ ಫಿಸಿಕಲ್ ಟ್ರೈನಿಂಗ್ ಯಾರಿಗೆಲ್ಲ ಇಷ್ಟ ಇಲ್ಲ, ಯಾರಿಗೆಲ್ಲ ಕಷ್ಟ ಆಗ್ತಿದೆ ಅಂತಂದ್ರೆ ಯಾರು ಆನ್ಸರ್ ಮಾಡ್ತಾರೆ, ಎಲ್ಲರೂ ಸೈಲೆಂಟ್ ಆಗಿ ಕೂತಿರ್ತಾರೆ, ಆದ್ರೆ ಈ ಟ್ರೈನಿಂಗ್ ಅಲ್ಲೆಲ್ಲ ಫಸ್ಟ್ ಆಗಿ ಬರ್ತಾ ಇರೋದು ನಮ್ ಹೀರೋ ತಾನೆ, ಅವನೇ ತಾನೆ ಚೆನ್ನಾಗಿ ಮಾಡ್ತಾ ಇರೋದು. ಅದಕ್ಕೆ ನಮ್ ಹೀರೋನ ಕೇಳ್ತಾರೆ, ಏನಪ್ಪಾ ನಿಮ್ಗೆ ನಾವು ಕೊಡ್ತಾ ಇರೋ ಟ್ರೈನಿಂಗ್ ಅಗತ್ಯ ಇದೆಯಾ ಇಲ್ವಾ, ಬೇಕನ್ಸುತ್ತಾ ಬೇಡ ಅನ್ಸುತ್ತಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ತಾನೆ, ನನ್ ಪ್ರಕಾರ ಇಷ್ಟೊಂದು ಟ್ರೈನಿಂಗು ಬೇಕಿಲ್ಲ ಅಂತ ಹೇಳಿದಾಗ ನಮ್ ಹೀರೋಯಿನ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ, ಪರವಾಗಿಲ್ವೇ ನನ್ಗೋಸ್ಕರ ಒಬ್ಬ ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾನೆ ಅಂತ. ಅದು ಸ್ವಲ್ಪ ತಾದ್ಮೇಲೆ ನಮ್ ಹೀರೋ ಹೇಳ್ತಾನೆ, ಕಾಮನ್ ಆಗಿ ಯೋಚನೆ ಮಾಡಿ ನೋಡಿದ್ರೆ ನಮ್ಗೆ ಈ
ಈ ಫಿಸಿಕಲ್ ಟ್ರೈನಿಂಗ್ ಎಲ್ಲ ಬೇಕಿಲ್ಲ. ನಮಗ್ ಬೇಕಾಗಿರೋದು ಮನಸ್ಥಿತಿ ಸರಿಯಾಗಿರ್ಬೇಕು. ಅದು ಮಾತ್ರ ಸರಿಯಾಗಿದ್ರೆ ನಾವು ಮ್ಯಾನೇಜ್ ಮಾಡಕ್ ಆಗಲ್ವಲ್ಲ. ನಮ್ಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಅಗತ್ಯ ಇರುತ್ತೆ. ಅದಕ್ಕೋಸ್ಕರ ಟ್ರೈನಿಂಗ್ ನಮ್ಗೆ ಓಕೆನೆ, ಎಲ್ಲರಿಗೂ ಟ್ರೈನಿಂಗ್ ಬೇಕೇ ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ನಮ್ ಹೀರೋಯಿನ್ ಗೆ ಶೇಪ್ ಔಟ್ ಆಗ್ಬಿಡುತ್ತೆ, ಸೈಲೆಂಟ್ ಆಗ್ಬಿಡ್ತಾಳೆ. ಆಮೇಲೆ ಸರ್ ಹೇಳ್ತಾರೆ, ಕೇಳಿಸ್ಕೊಂಡ ಈ ಟ್ರೈನಿಂಗ್ ಎಲ್ಲರಿಗೂ ಅಗತ್ಯ ಇದ್ದೇ ಇದೆ. ನಿನ್ಗಿಷ್ಟ ಇಲ್ಲ, ನಿನ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನೀನ್ ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ನಮ್ ಹೀರೋಯಿನ್ ಅಯ್ಯೋ ಇಲ್ಲ ಸರ್, ನಾನು ಟ್ರೈನಿಂಗ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಸೈಲೆಂಟ್ ಆಗ್ಬಿಡ್ತಾಳೆ. ಅಯ್ಯೋ ಪಾಪಿಗ್ಲ, ನಾನು ಹೇಳೋವರೆಗೂ ಸೈಲೆಂಟ್ ಆಗಿದ್ಬಿಟ್ಟು ನನ್ನ ಸಿಕ್ಕಾಕ್ಸ್ಬಿಟ್ರ ಅಂತ ಮೈಂಡ್ ವೈಸ್ ಕೊಡ್ತಾ ಇರ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವ್ರಿಗೆ ನೆಕ್ಸ್ಟ್ ಟ್ರೈನಿಂಗ್ ಏನಂತಂದ್ರೆ ಟೀಮ್ ವರ್ಕ್ ಹೆಂಗ್ ಮಾಡ್ತಾರೆ ಅಂತ ನೋಡೋದು. ಅಂದ್ರೆ ಇವರೆಲ್ಲ ಈಗ ಟೀಮ್ ಆಗಿ ಸೇರ್ಕೊಂಡು ಅಡಿಗೆಗಳು ಮಾಡ್ಬೇಕಂತೆ. ಈಗ ಒಂದ್ ಟೀಮ್ ಅಲ್ಲಿ 5 ಮೆಂಬರ್ಸ್ ಇರ್ಬೇಕು. ಸೊ ನಿಮ್ಗೆ ಯಾರು ಬೇಕೋ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಹುಡುಗಿರ್ನೆಲ್ಲ ಮುಂದೆ ನಿಲ್ಸ್ಬಿಟ್ಟು ಹಿಂದ್ಗಡೆ ಆ ಬಾಯ್ಸ್ ನೆಲ್ಲ ನಿಂತ್ಕೊಳ್ಳಕ್ ಹೇಳ್ತಾರೆ. ಫಸ್ಟ್ ನಮ್ ಹೀರೋ ಓಡೋಗಿ ರಾವಣ ಅನ್ನೋ ಟೀಮ್ ಅಲ್ಲೇ ನಿಂತ್ಕೊಳ್ಳೋದು. ಅದಾದ್ಮೇಲೆ ಸರಿ ಆಯ್ತು, ನೀವು ನಿಮ್ ಟೀಮ್ ಮೆಂಬರ್ಸ್ ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಹೀರೋಯಿನ್ ತಿರುಗಿ ನೋಡಿದ್ರೆ ಹೀರೋಯಿನ್ ಪಾಪ ಯಾರು ನಂಬಿಲ್ವೇನೋ. ಹೀರೋಯಿನ್ ಹಿಂದ್ಗಡೆ ಯಾರು ಇಲ್ಲ. ಅವಳಿಗೆ ಅಯ್ಯೋ ಪಾಪಿಗ್ಲ, ನನ್ನ ಹಿಂದ್ಗಡೆ ಯಾರು ಇಲ್ವಾ ಅಂತ ನೋಡ್ತಾಳೆ. ಆದ್ರೆ ಸರ್ ಹೇಳ್ತಾರೆ ಒಂದು ಟೀಮ್ ಅಲ್ಲಿ ಬರೀ 5 ಮೆಂಬರ್ಸ್ ಮಾತ್ರ ಇರಬೇಕು, ಜಾಸ್ತಿ ಮೆಂಬರ್ಸ್ ಇರೋಂಗಿಲ್ಲ ಅಂತ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಆಂಡ್ರೂ ಹೋಗಿ ನಮ್ ಹೀರೋಯಿನ್ ಹಿಂದ್ಗಡೆ ನಿಂತ್ಕೊಳ್ಳೋ ತರ ಆಯ್ತು. ಅದಾದ್ಮೇಲೆ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಟೀಮ್ ಸೂಪರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಆಗಿ ಎಲ್ಲರೂ ಅಡಿಗೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ನಮ್ ಹೀರೋಗಂತೂ ತುಂಬಾ ಸಂತೋಷ, ರಾವನ್ ಸೂಪರ್ ಆಗಿ ಮಾಡ್ತಾಳೆ ಅಂತ ಹೇಳಿ ಅವಳ ಹತ್ರ ಹೋಗ್ಬಿಟ್ಟು ನೀನು ಅಡಿಗೆಲ್ಲ ತುಂಬಾ ಸೂಪರ್ ಆಗಿ ಮಾಡ್ತೀಯಲ್ವಾ, ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಅವಳು ಅಡಿಗೆಲ್ಲ ಚೆನ್ನಾಗಿ ಮಾಡ್ತೀನಿ, ನೂಡಲ್ಸ್ ಸೂಪರ್ ಆಗಿ ಮಾಡ್ತೀನಿ ಅಂದಾಗ ಇವನು ಏನೋ ನೂಡಲ್ಸ್ ಎಲ್ಲರೂ ಮಾಡ್ತಾರೆ, ಈ ಫಿಶ್ ಚಿಕನ್ ಅಂತದೆಲ್ಲ ಮಾಡ್ತೀಯ ಅಂದ್ರೆ ಅದೆಲ್ಲ ನೋಡಕ್ ಹೆಂಗಿರುತ್ತೆ ಅಂತ ಕೇಳ್ತಾಳೆ. ಇವ್ರಿಗಷ್ಟೇ ಅಯ್ಯೋ ಸೈಲೆಂಟ್ ಆಗಿ ಹೀರೋಯಿನ್ ನಿನ್ ಕಡೆ ನಿಂತ್ಕೊಂಡಿರ್ಬೋದು, ಇವಳೇ ನಿಂಗೆ ಹೇಳ್ತಿದ್ದಾಳೆ ಅಂತ. ಆ ಕಡೆ ನಮ್ ಹೀರೋಯಿನ್ ನೋಡಿದ್ರೆ ಸೂಪರ್ ಆಗಿ ಅಡಿಗೆ ಸ್ಟಾರ್ಟ್ ಮಾಡಿರ್ತಾಳೆ. ಅವಳು ಪಾಡ್ಗಳು ತರಕಾರಿನ ಕಟ್ ಮಾಡ್ತಾ ಇರ್ತಾಳೆ, ಚಕ ಅಂತ ಅಡಿಗೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ತುಂಬಾ ಸೂಪರ್ ಆಗಿ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿ ಹೀರೋ ಟೀಮ್ಗೆಲ್ಲ ಅಯ್ಯೋ ಏನ್ ಇಂತ ಟೀಮ್ ಅಲ್ಲಿ ಬಂದ್ ಸಿಕ್ಕಾಕೊಂಡ್ವಲ್ಲ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಇವ್ರು ಅಡಿಗೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಈಗ ನಮ್ ಹೀರೋರು ಸ್ಟವ್ ಅಣಿಸ್ತೀನಿ ಅನ್ನೋ ಹೆಸರಲ್ಲಿ ಫುಲ್ ಆಗಿ ಬೆಂಕಿ ಎಬ್ಬಿಸ್ಬಿಡೋದು, ಅದನ್ನ ಹಾರಿಸ್ತೀನಿ ಅನ್ನೋ ಹೆಸರಲ್ಲಿ ಇರೋದನ್ನೆಲ್ಲ ಹೊಡೆದಾಕೋದು ಅಂತ ಸಖತ್ ಕಾಮಿಡಿ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಕಾಂಪಿಟೇಷನ್ ಟೈಮಿಂಗ್ ಕೂಡ ಮುಗಿಯುತ್ತೆ. ಬಂದು ನಮ್ ಹೀರೋ ಫುಡ್ ನ ಟೇಸ್ಟ್ ಮಾಡಿ ನೋಡಿದ್ರೆ ಚೆನ್ನಾಗಿ ಸೀಚಿ ಆ ಫುಡ್ ಗೆ ಹೆಸರು ಕೂಡ ಇಲ್ಲ, ಆತರ ಒಂದ್ ಡಿಶ್ ನ ಮಾಡಿಟ್ಟಿರ್ತಾರೆ. ಅವ್ರ ಕೈಲಿ ಬಾಯಲ್ಲಿ ಇಟ್ಕೊಳ್ಳಕ್ ಕೂಡ ಆಗ್ತಾ ಇಲ್ಲ. ಆದ್ರೆ ನಮ್ ಹೀರೋಯಿನ್ ಅವ್ರ ಫುಡ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಆ ಕಾಂಪಿಟೇಷನ್ ಅಲ್ಲಿ ಅವ್ರಿಗೆ ಫಸ್ಟ್ ಪ್ಲೇಸ್ ಬೇರೆ ಬರುತ್ತೆ. ನಮ್ ಹೀರೋಯಿನ್ ಗೆ ಆಂಡ್ರೂ ಅವ್ರಿಗೆಲ್ಲ ಸಖತ್ ಸಂತೋಷ, ಸಖತ್ ಕುಣಿದಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕಪ್ಪ ಬಂದು ಸಪರೇಟ್ ಆಗಿ ಆಂಡ್ರೂನ ಕರೆದು ಮಾತಾಡ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ನಾಳೆ ಒಂದು ರೈಟಿಂಗ್ ಟೆಸ್ಟ್ ನ ಕೊಡ್ತಾ ಇದಾರೆ, ಅದ್ರಲ್ಲೂ ನೀನ್ ಪಾಸ್ ಆಗ್ಬೇಕು, ತಗೋ ಆನ್ಸರ್ ಶೀಟ್ ಅಂತ ಕೊಟ್ಟಾಗ ಆಂಡ್ರೂ ಹೇಳ್ತಾನೆ ಬೇಡ ನನ್ಗೆ ಇದೆಲ್ಲ ಬೇಡ, ನಾನು ಬೇರೆಯವ್ರ ತರ ಕಾಂಪಿಟೇಟ್ ಮಾಡ್ತೀನಿ, ನಾನೇ ಫಸ್ಟ್ ಬರ್ತೀನಿ ಅಂದಾಗ ಇವ್ರು ಹೇಳ್ತಾರೆ ಇಲ್ಲೋಡು, ಇನ್ ಕೇಸ್ ನೀನ್ ಏನಾದ್ರು ಮಿಸ್ ಆದೆ ಅಂತ ಇಟ್ಕೋ, ಆಮೇಲೆ ನಿಮ್ಮಪ್ಪ ಪಕ್ಕದಲ್ಲಿ ಹೋಗಕ್ಕೆ ಆಗೋದಿಲ್ಲ, ನಿಮ್ಮಪ್ಪ ನಿನ್ನ ಕೇರ್ ಕೂಡ ಮಾಡೋದಿಲ್ಲ, ನನ್ ಮಾತ್ ಕೇಳು, ನೀನ್ ಕೆಲಸನ ಮಾಡು ಅಂತ ಹೇಳಿದಾಗ ಬೇರೆ ದಾರಿ ಇಲ್ದೆ ಪಾಪ ಆಂಡ್ರೂ ಆನ್ಸರ್ ಶೀಟ್ ನ ಕೂಡ ತಗೊಳ್ತಾನೆ. ಚೆನ್ನಾಗಿ ಓದಿ ಎಕ್ಸಾಮ್ ಅಲ್ಲಿ ಕೂಡ ಬರ್ದ್ ಬಿಡ್ತಾನೆ. ಈಗ ಹಂಗೆ ನೆಕ್ಸ್ಟ್ ಡೇ ರಿಸಲ್ಟ್ ದಿನ ತೋರಿಸ್ತಾರೆ. ಆಸ್ ಯೂಶುವಲ್ ಯಾರ್ಯಾರು ಯಾವ ಪ್ಲೇಸ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ಮೇಲೆ ಬರ್ತಾ ಇರುತ್ತೆ. ಇದ್ರಲ್ಲೂ ಅಷ್ಟೇ ಆಂಡ್ರೂ ಹೆಸರು ಫಸ್ಟ್ ಅಲ್ಲಿ ಇರುತ್ತೆ, ಸೆಕೆಂಡ್ ನಮ್ ಹೀರೋ ಹೆಸರು ಇರುತ್ತೆ. ನಮ್ ಹೀರೋಯಿನ್ ಬಂದು 30th ಪ್ಲೇಸ್ ಅಲ್ಲಿ ಇರುತ್ತೆ. ಅಂದ್ರೆ ಇದಕ್ಕೂ ಮುಂಚೆ 40ನೇ ಪ್ಲೇಸ್ ಅಲ್ಲಿ ಇತ್ತು. 10 ಜನ ಮುಂದೆ ಹಾಕಿ ನಾನು 30ನೇ ಪ್ಲೇಸ್ ಬಂದ್ಬಿಟ್ಟಿದ್ದೀನ. ಇದೇ ತರ ಒಂದೊಂದು ಕಾಂಪಿಟೇಷನ್ ಗೆ ಚೆನ್ನಾಗಿ ಇಂಪ್ರೂವ್ ಆಗಿ ಫಸ್ಟ್ ಪ್ಲೇಸ್ ಬಂದ್ಬಿಡ್ಬೇಕು ಅಂತ ಅವಳ್ಕೊಳ್ಳಿ ಮೋಟಿವೇಟ್ ಮಾಡ್ಕೊಂತಾ ಇರ್ತಾಳೆ. ಬಟ್ ಇವ್ನ ಹೆಂಗ್ ಫಸ್ಟ್ ಬಂದಂತ ನಮ್ ಹೀರೋಗೆ ಸಖತ್ ಡೌಟ್ ಆಗ್ತಾ ಇರುತ್ತೆ. ಇವಾಗವರೆಗೂ ಒಂದ್ಸತಿ ಕೂಡ ಅವ್ನ್ ಬುಕ್ ಓದಿದ್ದನ್ನ ನೋಡಿಲ್ಲ, ಯಾವ್ದೇ ಒಂದು ವಿಷಯನ ಸೀರಿಯಸ್ ಆಗಿ ಎತ್ಕೊಂಡಿದ್ ನೋಡಿಲ್ಲ. ಇವ್ನ ಹೆಂಗ್ ಫಸ್ಟ್ ಬಂದ ಅಂತ ಹೇಳಿ ಡೌಟ್ ಅಲ್ಲಿ ಇವನೇ ಕೇಳ್ತಾನೆ, ನೀನು ಓದಿದ್ ನಾನು ಇದುವರೆಗೂ ನೋಡಿಲ್ಲ, ನೀನ್ ಹೆಂಗ್ ಫಸ್ಟ್ ಬಂದೆ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ ಐ ಎಮ್ ಎ ಜೀನಿಯಸ್ ಬಾಸ್, ಜೀನಿಯಸ್ ಎಲ್ಲ ಓದ್ಬೇಕನ್ನೋ ಅವಶ್ಯಕತೆ ಇಲ್ಲ, ಎಲ್ಲ ಮೈಂಡ್ ಅಲ್ಲೇ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಇದ್ರೂ ನಮ್ ಹೀರೋಗೆ ಅವ್ನ ಮೇಲೆ ಡೌಟ್. ಈಗ ನೆಕ್ಸ್ಟ್ ಅವ್ರಿಗೆ ಒಂದು ಕರಾಟೆ ಕ್ಲಾಸ್, ಅಂದ್ರೆ ಇಬ್ರಿಬ್ರಾಗಿ ಅಲ್ಲಿ ಫೈಟಿಂಗ್ ನ ಮಾಡ್ಬೇಕು. ಏನಂದ್ರೆ ಜಸ್ಟ್ ಅವ್ರ ಬಟ್ಟೆಗಳನ್ನ ಇಟ್ಕೊಂಡು ಅವ್ರು ಫೈಟ್ ಮಾಡ್ಬೇಕು, ಯಾರ್ ಕೆಳಗಡೆ ಬಿದ್ರೆ ಅವರು ಸೋತೋದಂಗ್ ಲೆಕ್ಕ. ಆತರ ಇಬ್ರಿಬ್ರು ಬಂದು ಆಡ್ತಾ ಇರ್ತಾರೆ. ಅದ್ರಲ್ಲಿ ಮಿನ್ ಅಂತ ಒಂದು ಹುಡುಗಿ ಇರ್ತಾಳೆ, ಅವಳಿಗೆ ಬಂದು ಆಂಡ್ರೂ ಮೇಲೆ ಸರಿಯಾದ ಕಣ್ಣು, ಅವನಂದ್ರೆ ಕ್ರಶ್ ಅಂತ ಕಾಣಿಸುತ್ತೆ. ಸೊ ಬೇಕಂತಾನೆ ಅವನ ಹತ್ರ ಸೋತೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ರಾಮನ್ ಹತ್ರ ಇನ್ನೊಂದು ಹುಡುಗ ಬಂದು ಜಗಳಕ್ ಬರ್ತಾನೆ. ಹುಡುಗಿ ತಾನೆ ಅಸಾಲ್ಟ್ ಆಗಿ ಅವಳು ನೆತ್ತಿ ಕೆಳಗಡೆ ಹಾಕ್ಬಿಡ್ಬೋದು ಅಂತ ನೋಡಿದ್ರೆ ಅವಳು ಸರಿಯಾಗಿ ಅವ್ನ ನೆತ್ತಿ ಕೆಳಗಡೆ ಹಾಕಿ ತುಳ್ದಾಕ್ಬಿಟ್ಲು. ಇವಳು ಆಟಿಟ್ಯೂಡ್, ಇವಳು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಇವಳು ಕೂಡ ಯಾವ್ದೋ ಒಂದು ದೊಡ್ಡ ವರ್ಕ್ ಅಲ್ಲಿ ಇದ್ದವಳೆ ಅಂತಾನೆ ಕಾಣಿಸುತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ ಬರೋದು. ನಮ್ ಹೀರೋ ಅಂತೂ ಪಾಪ ಹುಡುಗಿ ನೋಡ್ಕೊಂಡ್ ಹೊಡೆಯೋಣ ಅಂತ ಹೇಳಿ ನೋಡಿದ್ರೆ ನಮ್ ಹೀರೋಯಿನ್ ಸ್ವಲ್ಪನೂ ಜಗ್ಗೋ ತರ ಇಲ್ಲ. ನಮ್ ಹೀರೋನೇನ್ ಸರಿಯಾಗಿ ಎತ್ತಿ ಬಿಸಾಕ್ಬಿಡ್ತಾಳೆ. ಅವನಿಗೆ ಗೋಡೆಗೆ ತಗಲ್ಸ್ಕೊಳ್ತಾನೆ. ಅಯ್ಯೋ ನಿನ್ನ ಹುಡುಗಿ ಅಂತ, ಅಯ್ಯೋ ಪಾಪ ಅಂತ ನೋಡಿದ್ರೆ ನನ್ನೇ ಹೊಡಿತಿ ಅಂತ ಹೇಳಿ ಸರಿಯಾಗಿ ಇಬ್ರು ಜುಟ್ಟು ಹಿಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ. ಅವಳು ಬಂದು ಒಂದು ಗಾಲ್ಫ್ ಕ್ಲಬ್ ಗೆ ಹೋಗಿರ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಗಾಲ್ಫ್ ಕ್ಲಬ್ ಅಲ್ಲೇ ನಮ್ ಹೀರೋ ಚಿಕ್ಕಪ್ಪ ಕೂಡ ಇರೋದು. ಅಲ್ಲಿ ಅವ್ರೇನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಆ ಜಾಗಕ್ಕೆ ಇಳೋಗ್ಬಿಟ್ಟು ಹೆಂಗಾದ್ರು ಮಾಡಿ ಇವ್ರನ್ನ ಕರೆಕ್ಟ್ ಮಾಡ್ಬಿಡ್ಬೇಕು, ಅವಾಗ್ಲೇ ಇವ್ರನ್ನ ರೀಚ್ ಮಾಡಕ್ ಆಗೋದು ಅಂತ ಹೇಳಿ ಅಲ್ಲೋಗ್ಬಿಟ್ಟು ಅವ್ರ ಹತ್ರ ತುಂಬಾನೇ ಕ್ಲೋಸ್ ಆಗಿ ಮಾತಾಡ್ತಾಳೆ. ಅಯ್ಯೋ ಸರ್ ನೀವು ಇಲ್ಲೇ ಇದ್ದೀರಾ, ನಾನು ಈಗ ತಾನೇ ಹೊಸದಾಗಿ ಈ ಕ್ಲಬ್ ಗೆ ಜಾಯಿನ್ ಮಾಡಿದೆ ಸರ್ ಅಂತ ಹೇಳಿ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಬಟ್ ಅಯ್ಯಪ್ಪ ಅಷ್ಟ ಕೇರ್ ಮಾಡೋತಾರಲ್ಲ, ಓ ಹೌದಾ ಅಂತ ಹೇಳಿ ಅವ್ರ ಪಾಡ್ಗ ಅವ್ರು ಆಡ್ತಾ ಇರ್ತಾರೆ. ಇವಳು ಕೂಡ ಅವ್ರನ್ನ ಹೆಂಗಾದ್ರು ಮಾಡಿ ಕರೆಕ್ಟ್ ಮಾಡ್ಬೇಕು, ನನ್ ಗ್ಲಾಮರ್ ನ ಇಟ್ಟುನೆ ಅವ್ರನ್ನ ನನ್ ಕಡೆ ಸೆಳ್ಕೋಬೇಕು ಅಂತ ಹೇಳಿ ಯಾವ್ದೋ ಒಂಥರ ವಿಚಿತ್ರ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಆಡಕ್ ಬರ್ದೆ ಆಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಅಯ್ಯಪ್ಪ ಈ ತರ ಆಡೋದು ಈ ತರ ಆಡೋದು ಅಂತ ಹೇಳಿ ಅವ್ರಿಗೆ ಪೊಸಿಷನ್ ಎಲ್ಲ ತೋರಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಆಮೇಲೆ ಇವಳು ಹೇಳ್ತಾರೆ ಇಲ್ಲ ಸರ್ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗೆ ಸರಿಯಾಗಿ ಬರಲ್ಲ, ನೀವೇ ಬೇಕಾದ್ರೆ ನನ್ಗೆ ಹೇಳ್ಕೊಡ್ತೀರಾ ಅಂದಾಗ ಅವ್ರು ಕೂಡ ನಾನ್ ಹೇಳ್ಕೊಡಕ್ ಆಗಲ್ಲ ಅಂತ ಹೇಳಿ ಪಕ್ಕದಲ್ಲಿರೋ ಒಬ್ರು ಕೆಲ್ಸದವ್ರನ್ನ ಕರೆದ್ಬಿಟ್ಟು ನೋಡಪ್ಪ ಮೇಡಮ್ಗೆ ಚೆನ್ನಾಗಿ ಆಡೋದನ್ನ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಇದರಿಂದಾನೇ ಲೀಗ್ ಅರ್ಥ ಆಗುತ್ತೆ ಇವ್ರನ್ನ ಕರೆಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಸ್ವಲ್ಪ ಕಷ್ಟ ಪಡ್ಬೇಕು ಅಂತ. ಹಂಗೆ ನೆಕ್ಸ್ಟ್ ಕೋರ್ಟಲ್ ತೋರಿಸ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಈಗ ನಮ್ ಹೀರೋ ಅವರು ಟ್ರೈನಿಂಗ್ ಹೋಗಿದಾರಲ್ಲ ಕಂಪನಿ, ಆ ಕಂಪನಿ ಹೆಸರು ಡೋಡೋ ಅಂತ
ಹೇಳಿ. ಆ ಡೋಡೋ ಅನ್ನೋ ಕಂಪನಿಗೆ ಪ್ಲಸ್ ಇನ್ನೊಂದು ಕಂಪನಿಗೆ ಆಪೋನೆಂಟ್ ಕಂಪನಿಗೆ ಎರಡು ಕಂಪನಿ ಮಧ್ಯೆ ಒಂದು ಕ್ಲಾಶ್ ಆಗಿರುತ್ತೆ. ಸೊ ಆ ಕೇಸ್ ಬಂದು ಈಗ ಕೋರ್ಟ್ ಅಲ್ಲಿ ನಡೀತಾ ಇರುತ್ತೆ. ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತ ನೋಡಿದ್ರೆ ಈ ಡೋಡೋ ಕಂಪನಿ ಅವರ ಪೇಟೆಂಟ್ ರೈಟ್ ನ ಬಂದು ಬೇರೆ ಕಂಪನಿಯವರು ಕಾಪಿ ಮಾಡಿದ್ದಾರೆ. ಎರಡು ಪ್ಯಾಟರ್ನ್ ನ ಕೂಡ ಒಂದೇ ಸತಿ ರಿಲೀಸ್ ಮಾಡಿರ್ತಾರೆ. ನಮ್ ಕಂಪನಿಗೆ ಸಂಬಂಧಪಟ್ಟಿರೋ ಆ ರೆಕಾರ್ಡ್ಸ್ ನ ಯಾರು ಲೀಕ್ ಮಾಡಿದ್ರು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಹೆಂಗೋ ಫಸ್ಟ್ ಹಿಯರಿಂಗ್ ಅಲ್ಲಿ ನಮ್ ಕಡೆಗೆ ಪ್ಲಸ್ ಪಾಯಿಂಟ್ ಇರೋದ್ರಿಂದ ನಾವು ಫಸ್ಟ್ ಹಿಯರಿಂಗ್ ಅಲ್ಲಿ ಪಾಸ್ ಆಗ್ಬಿಟ್ವಿ. ಆದ್ರೆ ಸೆಕೆಂಡ್ ಹಿಯರಿಂಗ್ ಅಲ್ಲಿ ನಮ್ಗೆ ಒಂದು ಪ್ರಾಬ್ಲಮ್ ಬಂದಿದೆ. ಏನಂದ್ರೆ ನಮ್ ರಿಸರ್ಚ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇರೋ ಒಬ್ನು ನಮ್ ಡಾಕ್ಯುಮೆಂಟ್ಸ್ ನ ಅಂದ್ರೆ ನಮಗ್ ಸಂಬಂಧಪಟ್ಟಿರೋ ರೆಕಾರ್ಡ್ಸ್ ನ ಎತ್ಕೊಂಡೋಗಿ ಬೇರೆ ಕಂಪನಿಗೆ ಮಾರ್ಬಿಟ್ಟಿದ್ದಾನೆ. ಆಕ್ಚುಲಿ ಅದರ ಒಂದು ಕಾಪಿ ಇವಾಗ ನನ್ನ ಹತ್ರ ಇದೆ. ಅದ್ರಲ್ಲಿ ಏನಿದೆ ಅಂತಂದ್ರೆ ಆ ಕಂಪನಿಯ ಪ್ರಾಡಕ್ಟ್ ನ ನಾವ್ ತಗೊಂಡು ಅದನ್ನ ಇನ್ ಸ್ವಲ್ಪ ಅಪ್ಗ್ರೇಡ್ ಎಲ್ಲ ಮಾಡಿ ನಾವ್ ಅದನ್ನ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿ ಪೂರ್ತಿ ರಿಪೋರ್ಟ್ ನ ರೆಡಿ ಮಾಡಿದ್ದಾರೆ. ಬಟ್ ಇರೋ ಲೆಕ್ಕ ನಾವ್ ಕೆಲಸನ ಮಾಡಿಲ್ಲ. ಇವಾಗ ಆಪೋಸಿಟ್ ಕಂಪನಿ ಅವ್ರು ಬಂದು ಅವ್ರು ಇದೇ ತರ ಮಾಡಿರೋದು ಅಂತ ಹೇಳಿ ಏನಾದ್ರು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬಿಟ್ರೆ ಅಷ್ಟೇ ಈ ಸೆಕೆಂಡ್ ಹಿಯರಿಂಗ್ ಅಲ್ಲಿ ನಮ್ಮ ಕಂಪನಿ ಬಂದು ಸೋತೋಗ್ಬಿಡುತ್ತೆ. ಸೊ ಅದರಿಂದ ಇವಾಗ ಈ ಕೇಸ್ ನ ನಿಮ್ ಕೈಗೆ ಕೊಡ್ತಾ ಇದೀನಿ. ನೀವು ಆದಷ್ಟು ಇದನ್ನೆಲ್ಲ ಸಾಲ್ವ್ ಮಾಡಿ ನಮ್ಗೆ ಕರೆಕ್ಟ್ ಆದ ರಿಪೋರ್ಟ್ ನ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಅಲ್ಲಿರೋರು ಕೇಳ್ತಾರೆ, ಈಗ ಅವನು ಇದೇ ಕಂಪನಿಗೆ ಸೇರಿರೋ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತಂದ್ರೆ ಯಾರ ಹತ್ರ ದುಡ್ಡು ತಗೊಂಡ ಡಾಕ್ಯುಮೆಂಟ್ ನ ಕೊಟ್ಟಿರ್ಬೇಕು. ಫಸ್ಟ್ ಆಫ್ ಆಲ್ ಯಾರ ಸ್ಟಾಫ್ ಈಗ ಪ್ರೆಸೆಂಟ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಹೀರೋರ್ ಚಿಕ್ಕಪ್ಪ ಹೇಳ್ತಾರೆ, ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ಅವನ ಈ ತರ ಯಾವ್ದೋ ಜಾಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಕಾರ್ ಬಂದು ಒಂದು ಏರ್ಪೆಂಟ್ ಬೆಂಡ್ ಹತ್ರ ಆಕ್ಸಿಡೆಂಟ್ ಆಗಿದೆ. ಅದು ಕಾಡು ಪ್ರದೇಶ ಆಗಿರೋದ್ರಿಂದ ಅವ್ನ್ ಏನಾದ ಅಂತ ಗೊತ್ತಿಲ್ಲ ಅಂದಾಗ ಸರಿ ಇನ್ ಕೇಸ್ ಅಲ್ಲಿ ನೀರಲ್ಲಿ ಬಿದ್ದಿದ್ರೆ ಅವ್ನ ಬಾಡಿ ಆದ್ರೂ ಸಿಗ್ಬೇಕಾಗಿತ್ತಲ್ಲ, ಅವ್ನ ಬಾಡಿ ಆದ್ರೂ ಸಿಗ್ತಾ ಅಂತ ಕೇಳಿದಾಗ ಅದು ಕೂಡ ಅಂಕಲ್ ಇಲ್ಲ ಅವ್ನ ಬಾಡಿ ಏನು ಸಿಗ್ಲಿಲ್ಲ. ಜಾಸ್ತಿ ನೀರ್ ಹರಿತಾ ಇರೋದ್ರಿಂದ ಮೋಸ್ಟ್ಲಿ ನೀರಲ್ಲೇ ಅವ್ನ ಬಾಡಿ ಹೊಡ್ಕೊಂಡು ಹೋಗ್ಬಿಟ್ಟಿರ್ಬೋದು. ಅದ್ರಲ್ಲೂ ಕಾರ್ ಬಂದು ಬ್ರೇಕ್ ಫೇಲಿಯರ್ ಆಗಿತ್ತಂತೆ. ಅದರಿಂದಾನೇ ಅವ್ನಿಗೆ ಹತ್ರ ಆಕ್ಸಿಡೆಂಟ್ ಆಗಿರೋದು ಅಂತ ಈಗ ಸದ್ಯಕ್ಕೆ ನಮಗೆ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಇದೆ. ಬಟ್ ಅದೇನು ಅಂತ ನೀವೇ ಸ್ವಲ್ಪ ಕ್ಲಾರಿಫೈ ಮಾಡ್ಬೇಕು. ಆದ್ರೆ ನೀವು ಆದಷ್ಟು ಬೇಗ ಕಂಡಿಡಿಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಮ್ಯಾನೇಜರ್ ಹೇಳ್ತಾರೆ, ಇಲ್ಲಿ ನೋಡಿ ಇವಾಗ ನೀವು ಈ ಕೇಸ್ ನ ಒಂದು ಟೀಮ್ ಆಗಿ ಫಾರ್ಮ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ಆತರ ಟೀಮ್ ಅಲ್ಲಿ ಯಾವ ಟೀಮ್ ಬೆಸ್ಟ್ ಆಗಿ ಅವ್ರ ರಿಸಲ್ಟ್ ನ ಕೊಡ್ತಾರೋ ಅವ್ರಿಗೆ ಫಸ್ಟ್ ಪ್ಲೇಸ್ ನ ನಾವು ಅನೌನ್ಸ್ ಮಾಡೋದು. ಈಗ ನಿಮ್ ಟೀಮ್ ಮೆಂಬರ್ಸ್ ನ ನೀವೇ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಅವ್ರವ್ರೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ ಯಾರ್ಯಾರು ಯಾವ ಟೀಮ್ ಅಲ್ಲಿ ಇರ್ಬೇಕು ಅಂತ. ನಮ್ ಹೀರೋಯಿನ್ ಕೂಡ ನೋಡ್ತಾಳೆ, ಯಾರು ನನ್ನ ಟೀಮ್ ಅಲ್ಲಿ ಸೇರ್ಸ್ಕೊಳ್ತಾ ಇಲ್ವಾ, ಸರಿ ಆಯ್ತು ನಾನೇ ಅವ್ರ ಟೀಮ್ ಅಲ್ಲಿ ಹೋಗಿ ಜಾಯ್ನ್ ಆಗೋಣ ಅಂತ ಫಸ್ಟ್ ಆಂಡ್ರೂ ಅವ್ರ ಟೀಮ್ ಗೆ ಹೋಗೋದು. ಅಲ್ಲಿ ನೋಡಿದ್ರೆ ಆಂಡ್ರೂ ತುಂಬಾ ಓವರ್ ಆಗಿ ಮಾತಾಡ್ತಾ ಇರ್ತಾನೆ, ಅವ್ನ ಬಗ್ಗೆ ತುಂಬಾನೇ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಇದರಿಂದನೇ ಹೀರೋಯಿನ್ಗೆ ಟೆನ್ಷನ್ ಆಗ್ಬಿಟ್ಟು ಇವ್ನ ಟೀಮ್ ಅಲ್ಲಿ ಇರ್ಲೇಬಾರ್ದು ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾಳೆ. ಸರಿ ಹೀರೋ ಟೀಮ್ ಅಲ್ಲಿ ಜಾಯ್ನ್ ಆಗೋಣ ಅಂತ ಹೋದ್ರೆ ಆ ಟೀಮ್ ಅಲ್ಲಿ ಮಿನ್ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳು ತುಂಬಾ ಓವರ್ ಸೀನ್ ಆಗ್ತಾ ಇರ್ತಾಳೆ, ಸ್ವಲ್ಪ ಓವರ್ ಆಟಿಟ್ಯೂಡ್ ತೋರ್ಸೋಳೆ. ಅವಳು ನಮ್ ಹೀರೋಯಿನ್ ನೋಡ್ಬಿಟ್ಟು ಅಯ್ಯೋ ಇವಳೆಲ್ಲ ನಮ್ ಟೀಮ್ ಅಲ್ಲಿ ಬೇಡ, ಇವಳೇನಾದ್ರೂ ನಮ್ ಟೀಮ್ ಅಲ್ಲಿ ಇದ್ರೆ ನಾವು ಖಂಡಿತ ಸೋತೋಗ್ಬಿಡ್ತೀವಿ. ಯಾಕಂದ್ರೆ ಅವಳು ತುಂಬಾನೇ ಚೀಪ್ ಆಗಿರೋ ಸ್ಕೂಲ್ ಅಲ್ಲಿ ಓದ್ಬಿಟ್ಟು ಬಂದಿದ್ದಾಳೆ, ಪ್ಲಸ್ ಅವಳಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಂತ ಹೇಳಿ ಅವಳ ಬಗ್ಗೆ ಒಂಥರ ತುಂಬಾನೇ ಕೀಳ್ಮಟ್ಟವಾಗಿ ಮಾತಾಡ್ತಾರೆ. ನಮ್ ಹೀರೋ ಕೂಡ ಆ ತರ ಎಲ್ಲ ಏನಿಲ್ಲ, ಅವಳು ನಮ್ ಟೀಮ್ ಅಲ್ಲಿ ಇರ್ಲಿ ಅಂತ ಹೇಳಿದ್ರೆ ಇವಳ ಹತ್ರ ಓವರ್ ಆಗಿ ಮಾತಾಡಿದಕ್ಕೆ ನಮ್ ಹೀರೋಯಿನ್ ಗೆ ಟೀಮ್ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ನೀವು ಒಪ್ಕೊಂಡ್ರೆ ಕೂಡ ಇನ್ಮೇಲೆ ನಾನು ಈ ಟೀಮ್ ಅಲ್ಲಿ ಇರೋದಿಲ್ಲ, ನನ್ ಯಾರು ಟೀಮೇ ಬೇಡ, ನಾನು ಒಬ್ಳೆ ಈ ಕೇಸ್ ನ ಸಾಲ್ವ್ ಮಾಡ್ತೀನಿ, ನಾನೇ ಫಸ್ಟ್ ಪ್ಲೇಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಸ್ಟ್ರೇಟ್ ಆಗಿ ಲೈಬ್ರರಿಗೆ ಹೋಗ್ಬಿಟ್ಟು ಅವಳಿಗೆ ಬೇಕಾಗಿರೋ ಬುಕ್ಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿರೋರೆಲ್ಲ ಬಂದು ನೋಡ್ತಾರೆ, ಅದೇನು ಎಲ್ಲಾ ಬುಕ್ಸ್ ನೀನೇ ಎತ್ಕೊಂಡು ಹೋಗ್ತಾ ಇದೀಯಾ, ನಮಗೂ ಬೇಕಲ್ವಾ ರೆಫರ್ ಮಾಡೋದಕ್ಕೆ ಅಂದಾಗ ಹೀರೋಯಿನ್ ಅಂತಾಳೆ, ಅದೆಲ್ಲ ನಾನು ಓದಿದ್ದಾದ್ಮೇಲೆ ಕೊಡ್ತೀನಿ ಅಂತ. ಈ ಬುಕ್ಸ್ ಎಲ್ಲ ಬಂದು ಇವಾಗ ಇವರೆಲ್ಲ ಹೇಳಿದಾರಲ್ವಾ ಒಂದು ಕೇಸು, ಆ ಕೇಸ್ಗೆ ಸಂಬಂಧಪಟ್ಟಿರೋ ಬೇರೆ ಬೇರೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಅದಕ್ಕೆ ರೆಫರ್ ಮಾಡೋದಕ್ಕೆ ಬುಕ್ಸ್ ನೆಲ್ಲ ಎತ್ಕೊಂಡು ಹೋಗ್ತಾ ಇರೋದು. ಇವ್ರು ಕೇಳ್ತಾ ಇದ್ರೆ ಕೂಡ ಅವಳೇನು ರೆಸ್ಪಾಂಡ್ ಮಾಡಲ್ಲ. ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರು ಬಂದು ಚೇರ್ಮನ್ ಅವ್ರ ಮನೆಗೆ ಹೋಗ್ತಾ ಇರೋದು, ಏನೋ ವಿಷಯಕ್ಕೆ ಕರೆದಿದ್ದಾರೇನೋ ಅದಕ್ಕೋಸ್ಕರ ಜಾಗಕ್ಕೆ ಹೋಗ್ತಾ ಇರೋದು. ಒಳಗಡೆ ಹೋಗ್ಬೇಕಾದ್ರೆ ಒಂದು ಅಪ್ಪ ಬಂದು ಕರ್ಕೊಂಡು ಹೋಗ್ತಾನೆ. ಅಪ್ಪ ಹೇಳ್ತಾ ಇರ್ತಾನೆ, ನೋಡಿ ಚೇರ್ಮನ್ ಬಂದು ತುಂಬಾನೇ ಕೋಪವಾಗಿದ್ದಾರೆ, ಹಿಂಗಾದ್ರೂ ಮಾಡಿ ಕೇಸಲ್ಲಿ ನಾವು ವಿನ್ ಆಗ್ಲೇಬೇಕು, ಅದಕ್ಕಾಗಿರೋ ಎಲ್ಲಾ ಸ್ಟೆಪ್ ನೀವು ಎತ್ಕೊಳ್ತಾ ಇದೀರ ತಾನೆ, ಸ್ವಲ್ಪ ಸರ್ ಏನಾದ್ರು ಕೇಳಿದ್ರೆ ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಒಳಗಡೆ ಬಿಡ್ತಾರೆ. ಹೇಳ್ಬೇಕಂದ್ರೆ ಆ ಜಾಗದಲ್ಲಿ ನಮ್ ಹೀರೋ ಚಿಕ್ಕಪ್ಪ ಅವರ ಗರ್ಲ್ ಫ್ರೆಂಡ್ ಕೂಡ ಅಲ್ಲೇ ಕೂತಿರ್ತಾರೆ. ಅವ್ರು ಕೂಡ ಇವ್ರ ಫ್ಯಾಮಿಲಿ ಫ್ರೆಂಡ್. ಸೊ ಅಲ್ಲೇ ಕುತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಕೂಡ ಹೋಗ್ಬಿಟ್ಟು ಸರ್ ಹತ್ರ ಮಾತಾಡ್ತಿದ್ದಾರೆ. ಬಟ್ ಸರ್ ತುಂಬಾನೇ ಕೋಪದಲ್ಲಿ ಇರ್ತಾರೆ. ಅವ್ರ ವೈಫ್ ಬಂದು ಸುಮ್ನೆ ಒಂದು ಮಾತಿಗೆ ಏನಪ್ಪಾ ಚೆನ್ನಾಗಿದ್ಯಾ ಬಾಪ ಕುತ್ಕೊಂಡು ಊಟ ಮಾಡು ಅಂತ ಕರೀತಾರೆ ಅಷ್ಟೇ ನಮ್ ಹೀರೋ ಚಿಕ್ಕಪ್ಪನ. ಅದಕ್ಕೆ ಚೇರ್ಮನ್ ಸಖತ್ ಟೆನ್ಷನ್ ಆಗ್ಬಿಡ್ತಾರೆ. ಹಂಗೆ ಟೇಬಲ್ ಎಲ್ಲ ತಟ್ಕೊಂಡ್ ಮಾತಾಡ್ತಾರೆ, ನನ್ಗೆ ಎಂಪ್ಲಾಯ್ಸ್ ಜೊತೆ ಕುತ್ಕೊಂಡು ಊಟ ಮಾಡೋದು ಇಷ್ಟ ಅಲ್ಲ ಅಂತ ನಿಮ್ಗೆ ಗೊತ್ತಿಲ್ಲ, ನಾನೇನ್ ಅಷ್ಟು ಚೀಪ್ ಆಗಿ ಅನ್ಕೊಂಡ್ಬಿಟ್ಟಿದೀರಾ ಅಂತ ಹೇಳಿ ಮಾತಾಡ್ತಾರೆ. ಇದರಿಂದ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಸ್ವಲ್ಪ ಅವಮಾನ ಆಗುತ್ತೆ. ಇದ್ರೂ ಇಲ್ಲ ಸರ್ ನಾನು ಆಲ್ರೆಡಿ ಊಟ ಮಾಡ್ಕೊಂಡ್ ಬಂದಿದ್ದೀನಿ, ನನಗೆ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನೆಲ್ಲ ಅವ್ರ ಚಿಕ್ಕಪ್ಪ ಅವ್ರ ಗರ್ಲ್ ಫ್ರೆಂಡ್ ನೋಡ್ತಾನೆ ಇದ್ರಲ್ವಾ, ಅವ್ರಿಗೆ ಸಖತ್ ಟೆನ್ಷನ್ ಆಗುತ್ತೆ ಅವ್ರ ಅಂಕಲ್ ಮೇಲೆ. ಸರಿ ಆಯ್ತು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋಗ್ ಬಂದು ಆಂಡ್ರೂ ಮೇಲೆ ತುಂಬಾನೇ ಡೌಟ್ ಇರತ್ತಲ್ವಾ, ಇವ್ನೇನೋ ಕಿತಾಪತಿ ಕೆಲಸ ಮಾಡ್ತಿದ್ದಾನೆ, ಇಲ್ಲಾಂದ್ರೆ ಅವ್ನ ಹೆಂಗ್ ಫಸ್ಟ್ ಬಂದ್ಬಿಡ್ತಾನೆ ಅಂತ ಅವನನ್ನೇ ಫಾಲೋ ಮಾಡ್ತಾ ಇರ್ತಾರೆ. ಅವನ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆಂಡ್ರೂಗೆ ಒಂದು ಫೋನ್ ಕಾಲ್ ಬರುತ್ತೆ. ಅವ್ನ ಫೋನ್ ತಗೊಂಡ್ ಸ್ವಲ್ಪ ದೂರ ಹೋಗ್ತಾನೆ. ಆಕ್ಚುಲಿ ಅಲ್ಲಿಂದ ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಮಾತಾಡ್ತಾ ಇರೋ ವಾಯ್ಸ್ ನಮ್ ಹೀರೋಗೆ ತುಂಬಾನೇ ಚೆನ್ನಾಗಿ ಕೇಳಿಸ್ತಾ ಇದೆ. ಯಾಕಂದ್ರೆ ಅವ್ನಿಗೆ ಹಿಯರಿಂಗ್ ಪವರ್ ಚೆನ್ನಾಗೇ ಇರುತ್ತಲ್ವಾ. ಆ ಕಡೆಯಿಂದ ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ಚಿಕ್ಕಪ್ಪನೇ. ಇವ್ರಿಗೆ ವಾಯ್ಸ್ ಕಂಡಿಡಿದ್ ಬಿಟ್ರು ಇವ್ರೇನು ಇವ್ನಿಗೆ ಕಾಲ್ ಮಾಡ್ತಿದ್ದಾರೆ ಅಂತ. ಆದ್ರೆ ಆ ಕಡೆ ಅಪ್ಪ ಇಂತ ಒಂದು ಜಾಗಕ್ಕೆ ಬಂದ್ ನನ್ನ ಹತ್ರ ಮಾತಾಡ್ಬೇಕು ಅಂತ ಆಂಡ್ರೂನ್ ಕರೀತಾ ಇರೋದು. ಸೊ ಆಂಡ್ರೂ ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾನೆ. ಇದನ್ನೆಲ್ಲ ನಮ್ ಹೀರೋ ಕೇಳಿಸ್ಕೊಳ್ತಾನೆ ಇದ್ದಲ್ಲ. ಸೊ ಆಂಡ್ರೂನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ನಮ್ ಚಿಕ್ಕಪ್ಪ ಇವನನ್ನ ಯಾಕೆ ಮೀಟ್ ಮಾಡ್ಬೇಕು ಅಂತ ಹೇಳಿ. ಅದಾದ್ಮೇಲೆ ಯಾವ್ದೊಂದು ರೆಸ್ಟೋರೆಂಟ್ ಗೆ ಕರೆದಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಇಂಟು ಕೊಡಕ್ಕೆ ಕರೆದಿರೋದು. ಏನ್ ವಿಷಯ ಅಂತ ನೋಡಿದ್ರೆ ಈಗ ಈ ಕೇಸಲ್ಲಿ ಬಂದು ಐವಾನ್ ಅಂತ ಒಂದು ಕಂಪನಿ ಹೆಸರು ಬರ್ತಾ ಇದೆ, ಅದು ಬೇರೆ ಒಂದು ಕಂಪನಿ. ಇದನ್ನ ಬಂದು ನೀನ್ ಕಂಡಿಡ್ದಿರೋ ಲಿಸ್ಟ್ ಅಲ್ಲಿ ಸೇರ್ಸ್ಕೋ, ಇದರಿಂದ ನೀನ್ ಫಸ್ಟ್ ಬರ್ತೀಯಾ, ಈ ಕಾಂಪಿಟೇಷನ್ ಕೂಡ ನೀನೇ ವಿನ್ ಆಗ್ತೀಯಾ ಅಂತ ಒಂದು ನಿಂಟ ಕೊಡ್ತಾರೆ. ಇದನ್ನೆಲ್ಲ ಕೂಡ ನಮ್ ಹೀರೋ ಕೂಡ ಕೇಳಿಸ್ಕೊಳ್ತಾನೆ ಇರ್ತಾನೆ. ಹಂಗಾದ್ರೆ ಐವಾನ್ ಕಂಪನಿ ಯಾವ
ಯಾವ್ದು ಏನು ಅಂತ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು ಅಂತ. ಈಗ ಇನ್ನೊಂದ್ ಕಡೆ ರಾವನ್ನ ತೋರಿಸ್ತಾರೆ. ಅವಳು ಬಂದು ಆಸ್ ಯೂಶುವಲ್ ಜಾಗಿಂಗ್ ಹೋಗ್ತಾ ಇರ್ಬೇಕಾದ್ರೆ ಹೋಗಿ ಒಂದು ಬೆಂಚ್ ಹತ್ರ ಕುತ್ಕೊಂತಾಳೆ. ಅದ್ರ ಪಕ್ಕದಲ್ಲೇ ಅಂದ್ರೆ ಅವಳ ಪಕ್ಕದಲ್ಲೇ ಒಂದು ಅಪ್ಪ ಬಂದು ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಇವಳು ಹೋಗ್ಬಿಟ್ಟು ಹೇಳ್ತಾಳೆ, ನಾನು ನ್ಯಾಷನಲ್ ಇಂಟೆಲಿಜೆನ್ಸ್ ಅಲ್ಲಿ ಇರ್ಬೇಕಾದ್ರೆ ಕೂಡ ನನ್ಗೆ ಇಷ್ಟು ಟಫ್ ಆಗಿ ಟ್ರೈನಿಂಗ್ ಎಲ್ಲ ಕೊಟ್ಟಿಲ್ಲ, ಬಟ್ ಈ ತರ ಒಂದು ಕೆಲಸಕ್ಕೆ ಏನಕ್ಕೆ ಇಷ್ಟೊಂದು ಟ್ರೈನಿಂಗ್ ಕೊಡ್ತಾ ಇದಾರೆ ಅಂತ ಹೇಳಿ ಮುಖಾನೇ ಒಂಥರ ಮಾತಾಡ್ಕೊಂಡು ಸಿಂಡಿಸ್ತಾ ಇರ್ತಾಳೆ. ಅದಕ್ಕೆ ಕನ್ನಡಿ ಹಾಕೊಂಡ್ರೆ ಅಪ್ಪ ಹೇಳ್ತಾನೆ, ಇದೆಲ್ಲ ತುಂಬಾ ಸೀಕ್ರೆಟ್ ಆಗಿ ಇಟ್ಕೋ. ಆಕ್ಚುಲಿ ಇವಾಗ ನಾನು ಬಂದಿರೋದೇನಕ್ಕಂದ್ರೆ ನಿನ್ಗೊಂದು ಇಂಟು ಕೊಡೋದಕ್ಕೆ. ಈ ಕಂಪನಿ ವಿಷಯದಲ್ಲಿ ಐವಾನ್ ಅಂತ ಯಾವ್ದೋ ಒಂದು ಕಂಪನಿ ಹೆಸರು ಸೆಂಟ್ರಲ್ ಬರ್ತಾ ಇದೆ, ಅದನ್ನ ಕೂಡ ನೀನ್ ಲಿಸ್ಟ್ ಅಲ್ಲಿ ಸೇರ್ಸ್ಕೊ ಅಂತ ಹೇಳ್ಬಿಟ್ಟು ಇವಳಿಗೆ ಕೂಡ ಒಂದು ಇಂಟ್ನ ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಇವಳು ಬಂದು ಯಾವ್ದೋ ಹೈ ಪೋಸ್ಟಿಂಗ್ ಅಲ್ಲಿ ಇರೋ ಒಂದು ಆಫೀಸರ್ ಅಂತ. ಅಷ್ಟೆಲ್ಲ ಈಗ ಸದ್ಯಕ್ಕೆ ಏನಕ್ಕೆ ಇದ್ರಲ್ಲಿ ಜಾಯ್ನ್ ಆಗ್ತಿದ್ದಾಳೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಒಂದು ಸ್ಪೈ ಆಗಿ ಇಲ್ಲಿ ಜಾಯ್ನ್ ಆಗ್ತಿದ್ದಾಳೆ ಏನೋ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಅದಾದ್ಮೇಲೆ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಟೀಮ್ ಮತ್ತೆ ಆಂಡ್ರೂ ಅವ್ರ ಟೀಮ್ ಅಲ್ಲ ಎದುರು ಬದ್ರು ಆಗ್ತಾರೆ. ಇವಾಗೂ ಅಷ್ಟೇ ಇಬ್ರು ಸರಿಯಾಗಿ ಹೊಡೆದಾಡ್ಕೊಳ್ತಾರೆ ಮಾತಲ್ಲೇ. ನೀನೇನೋ ವಿನ್ ಆಗೋದು, ನಮ್ ಟೀಮೇ ವಿನ್ ಆಗೋದು ಅಂತ ಆಂಡ್ರೂ. ಅದೆಲ್ಲ ನೀನೇನ್ ಬದ್ನೆಕ್ಕೆ ಕೂಡ ಬಿಚ್ಚಕ್ಕಾಗಲ್ಲ, ನಮ್ ಟೀಮೇ ವಿನ್ ಆಗೋದು ಅಂತ ನಮ್ ಹೀರೋ. ಆಂಡ್ರೂ ಹೇಳ್ತಾನೆ, ಈ ಕೇಸಲ್ಲಿ ನಾನ್ ಡಿಫ್ರೆಂಟ್ ಆಗಿರೋ ಒಂದು ಸೂತ್ರನ ಯೂಸ್ ಮಾಡ್ತಾ ಇದೀನಿ, ಅದರಿಂದಾನೇ ನಾನ್ ವಿನ್ ಆಗ್ಬಿಡ್ತೀನಿ ಗೊತ್ತಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ನಿನ್ನ ಹತ್ರ ಮಾತ್ರ ಡಿಫ್ರೆಂಟ್ ಆಗಿರೋ ಸ್ಟ್ರಾಟಜಿ ಇದೆ ಅಂತ ಅನ್ಕೊಳ್ತಾ ಇದೀಯಾ, ನನ್ನ ಹತ್ರ ಇದೆ ಕಣ, ನಾನ್ ಕೂಡ ಅದನ್ನ ಉಪಯೋಗ ಮಾಡ್ತೀನಿ ನೋಡ್ಕೊಂಡಿರೋ ಅಂತ ಹೇಳ್ತಾನೆ. ಇಬ್ರು ಹಂಗೆ ಜಗಳ ಮಾಡ್ಕೊಳ್ತಾರೆ ಮಾತಲ್ಲೇ. ಆಕ್ಚುಲಿ ಆಂಡ್ರೂ ಹಾಕಿರೋ ಪ್ಲಾನ್ ಏನಂತಂದ್ರೆ ನಮ್ ಹೀರೋ ಟೀಮ್ ಅಲ್ತಾನೆ ಮಿನ್ ಅಂತ ಹುಡುಗಿರೋದು. ಅವಳಿಗೆ ಬೇರೆ ಆಲ್ರೆಡಿ ಆಂಡ್ರೂ ಮೇಲೆ ಒಂದು ಕಣ್ಣಿರತ್ತಲ್ವಾ, ಸೊ ಅವಳನ್ನ ನೈಸಾಗಿ ಸ್ವಲ್ಪ ಗೋಕುದ್ರೆಲ್ಲ ನಿಜ ಹೇಳ್ಬಿಡ್ತಾಳೆ ಅಂತ ಹೇಳಿ ಅವಳನ್ನ ಕರೆದ್ಬಿಟ್ಟು ಹೇಳ್ತಾನೆ, ಇಲ್ಲಿ ನೋಡು ನನ್ ಟೀಮ್ಗೋಸ್ಕರ ನೀನ್ ಅವ್ನ ಟೀಮ್ ಅಲ್ಲೇ ಇದ್ಕೊಂಡು ನನ್ಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ನಮ್ ಟೀಮ್ಗೆ ಹೆಲ್ಪ್ ಮಾಡಿದ್ರೆ ನಾವೇ ಫಸ್ಟ್ ಬರೋದು. ಆಲ್ಮೋಸ್ಟ್ ಈಗ ನಾವೇ ಫಸ್ಟ್ ಅಲ್ಲಿ ಇದೀವಿ. ನೀನ್ ಹತ್ರ ನಮ್ಗೆ ಹೆಲ್ಪ್ ಮಾಡಿದ್ರೆ ಲಾಸ್ಟ್ ಫೈನಲ್ ಅಲ್ಲಿ ನಮ್ ಟೀಮ್ ಅಲ್ಲಿ ನಿನ್ನ ಹೆಸರನ್ನ ಕೂಡ ಹಾಕ್ತೀನಿ, ಸೊ ಅದರಿಂದ ನಿನ್ಗೂ ಸ್ವಲ್ಪ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಇವಳು ಕೂಡ ಅದಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಪ್ಲಸ್ ಅವನಂದ್ರೆ ಇವಳಿಗೆ ಇಷ್ಟ ಕೂಡ ಇರತ್ತಲ್ವಾ, ಸೊ ಹೆಲ್ಪ್ ಮಾಡ್ದಂಗ ಆಗತ್ತೆ ಅಂತ ಹೇಳಿ ನಮ್ ಹೀರೋ ಏನ್ ಪ್ಲಾನ್ ಮಾಡಿದಾನೆ ಅಂತ ನಿಜಾನೇ ಹೇಳ್ಬಿಡ್ತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಹೀರೋ ಬಂದ ಫುಟೇಜ್ ನ ನೋಡಿದ್ದಲ್ವಾ, ಆ ಲ್ಯಾಬ್ ಇಂದ ತಪ್ಪಿಸ್ಕೊಂಡು ಹೋಗಿರೋನೊಬ್ಬ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ ಹೇಳಿ. ಬಟ್ ಅವ್ನ್ ಸತ್ನ ಇಲ್ವಾ ಅಂತ ಯಾರಿಗೂ ಕ್ಲಾರಿಫಿಕೇಶನ್ ಇರೋದಿಲ್ವಲ್ಲ, ಮೋಸ್ಟ್ಲಿ ಅವ್ನ್ ಸತ್ತಿಲ್ವೇನೋ, ಇದೆಲ್ಲ ಬೇಕಂತ ಟೆಸ್ಟ್ ಮಾಡಿದ್ದಾರೆ ಅಂತ ಹೀರೋ ಡೌಟ್ ಪಡ್ತಾ ಇದ್ದಾನೆ ಅಂತ ಇಲ್ಲ ನಿಜ ಹೇಳ್ಬಿಡ್ತಾಳೆ. ಇದರಿಂದ ಆಂಡ್ರೂಗೆ ಒಂದು ಇಂಟು ಸಿಕ್ಕದಂಗ ಆಯ್ತು. ಅದಾದ್ಮೇಲೆ ಇನ್ನೊಂದ್ ಕಡೆ ನಮ್ ಹೀರೋನ ಮತ್ತೆ ಅವ್ರ ಟೀಮ್ ಅಲ್ಲೇ ಇರ್ತಾಳಲ್ಲ ರಾವನ್ ಅಂತ, ಅವ್ರಿಬ್ರು ಬಂದು ಕಾರ್ ಡ್ರೈವಿಂಗ್ ಹೋಗ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಫುಟೇಜ್ ಅಲ್ಲಿ ನೋಡಿರ್ತಾರಲ್ವಾ, ಯಾವ್ದೋ ಒಂದು ಬೆಟ್ಟದ ಕಡೆ ಗಾಡಿ ಹೋಯ್ತು ಅಂತ ಹೇಳ್ಬಿಟ್ಟು ಹೇರ್ ಪಿನ್ ಬೆಂಡ್ ಹತ್ರ ಸೇಮ್ ಅದೇ ತರ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇರೋದು. ನಮ್ ಹೀರೋ ಸಖತ್ ಸ್ಪೀಡ್ ಆಗಿ ಹೋಗ್ತಾ ಇರ್ತಾನೆ. ರಾವನ್ ಹೇಳ್ತಾ ಇರ್ತಾಳೆ, ಯಾಕಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೀರಾ, ಸ್ಲೋ ಮಾಡಿ ಅಂತ. ಆದ್ರೆ ನಮ್ ಹೀರೋ ಸರ್ರಾಗಿ ಎತ್ಕೊಂಡು ಹೋಗಿ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸ್ತಾನೆ. ನಮ್ ಹೀರೋಗೆ ಇವಾಗ ಅರ್ಥ ಆಗ್ತಿದೆ ಇದೆಲ್ಲ ಬೇಕಂತ ಮಾಡಿರೋದು. ಆ ಲ್ಯಾಬ್ ಇಂದ ತಪ್ಪಿಸ್ಕೊಂಡು ಹೋಗಿರೋನ್ ಬಂದು ಸತ್ತಿಲ್ಲ, ಅವ್ನಿನ್ನು ಬದುಕೆ ಇದ್ದಾನೆ, ಇದೆಲ್ಲ ಅವ್ನ್ ಪ್ಲಾನ್ ಮಾಡಿರೋದು ಅಂತ ಇವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಾದ್ರೇನೆ ಹಿಂದ್ಗಡೆನೆ ಒಂದು ಕಾರು ಸೇಮ್ ನಮ್ ಹೀರೋರ್ ಬಂದಿರೋ ತರನೇ ಬ್ಯಾಲೆನ್ಸ್ ಮಿಸ್ ಆಗಿ ಮುಗ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ. ಸ್ಟ್ರೈಟ್ ಆಗಿ ಬಂದು ನಮ್ ಹೀರೋರ್ ಕಾರ್ಗೆ ಗುದ್ದೋದು. ನಮ್ ಹೀರೋಗೆ ಟೆನ್ಷನ್ ಆಗ್ಬಿಡುತ್ತೆ, ಯಾವನವನು ಕಾಣಿಸ್ತಾ ಇಲ್ವೇನೋ, ಕಾರ್ ನಿಂತಿರೋದು ಹಿಂಗ್ ಕಾಣಿಸಿಲ್ವೇನೋ ಅಂತ ಕೂಗಾಡ್ತಾ ಇದ್ರೆ ಕಾರಿಂದ ಇಳಿದು ಬರೋದು ನಮ್ ಹೀರೋಯಿನ್. ಏನಂದ್ರೆ ನಮ್ ಹೀರೋರ್ ಇವಾಗ ಯಾವ ತರ ಟೆಸ್ಟ್ ಮಾಡಿದ್ರು ಸೇಮ್ ಅದೇ ತರ ಟೆಸ್ಟ್ ಮಾಡಕ್ಕೆ ನಮ್ ಹೀರೋಯಿನ್ ಕೂಡ ಬಂದಿರೋದು. ಅವಳು ಕೂಡ ತುಂಬಾ ಬುಕ್ಸ್ ಎಲ್ಲ ರೆಫರ್ ಮಾಡಿರ್ತಾಳಲ್ವಾ, ಅದರಿಂದ ಅವಳಿಗೂ ಈ ಡೌಟ್ ಬಂದು ಅವಳ ಹತ್ರ ಕಾರ್ನ ಓಡಿಸ್ಕೊಂಡ್ ಬಂದಿರೋದು. ಅವಳು ಕಾರ್ ಇಳಿದ್ಬಿಟ್ಟು ಹೇಳ್ತಾಳೆ, ನಮ್ ಅಜ್ಜಿ ಕಾರ್ ಓಡಿಸ್ಕೊಂಡ್ ಬಂದಿದ್ದು ಅಷ್ಟ್ ಮಾತ್ರ ಗೊತ್ತಾಗಲ್ವಾ, ಇದೇ ತರ ನೀವು ರೋಡಲ್ಲಿ ಪಾರ್ಕ್ ಮಾಡ್ತೀರಾ ಗಾಡಿನ ಅಂತ ಹೇಳಿ ಇವ್ರಿಬ್ರು ಜಗಳ ಆಡ್ತಾ ಇದ್ರೆ ಇವ್ರಿಬ್ರು ಬಂದಿತ್ತಾರೇನೆ ಇನ್ನೊಂದ್ ಕಾರ್ ಕೂಡ ಬರುತ್ತೆ. ಆ ಕಾರಲ್ಲಿ ಬಂದಿರೋದು ಬೇರೆ ಯಾರು ಅಲ್ಲ ಆಂಡ್ರೂನೆ. ಅವ್ನ್ ದಡ ಬುಡ ಅಂತ ಕಾರ್ ನಿಲ್ಸ್ಬಿಟ್ಟು ಬಂದವನು, ಅಯ್ಯೋ ಕಾಂಗ್ ಪ್ಲೀಸ್ ನಿಮ್ ಟೀಮ್ ಅಲ್ಲಿ ನನ್ನ ಸೇರ್ಸ್ಕೊಳ್ತೀರಾ, ನನ್ಗೆ ತುಂಬಾ ಭಯ ಆಗ್ತಿದೆ, ಯಾಕಂದ್ರೆ ನಿಮಗ್ ಬಂದಿರೋ ಡೌಟೇ ನನಗೂ ಬಂದಿದೆ, ಮೋಸ್ಟ್ಲಿ ಅವ್ನ್ ಬಂದು ಸತ್ತಿಲ್ಲ ಅಂತ ಹೇಳಿ, ಬಟ್ ನನಗಿಂತ ನೀವು ಸ್ವಲ್ಪ ಫಾಸ್ಟ್ ಆಗಿದ್ದೀರಾ, ದಯವಿಟ್ಟು ನಿಮ್ ಟೀಮ್ ಅಲ್ಲಿ ನನ್ನ ಸೇರ್ಸ್ಕೊಳ್ಳಿ ಅಂತ ಹೇಳಿ ನಮ್ ಹೀರೋ ಹತ್ರ ಕೇಳ್ಕೊಳ್ತಾ ಇರ್ತಾನೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಇವ್ನ ಯಾಕೆ ಸಡನ್ ಆಗಿ ಈ ತರ ಮಾತಾಡ್ತಿದ್ದಾನೆ ಅಂತ. ಅದೇ ತರ ಇಬ್ರು ಮುಖ ಕೂಡ ಎದುರು ಬದ್ರು ಆಗುತ್ತೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.